ಮುಂದಿನ ಸುದ್ದಿಗೆ ಹೋಗೋಣ. ಪಕ್ಕದ ತಮಿಳುನಾಡಿನ ರಾಜಕಾರಣದ್ದು ಭಾಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಮೇ 4ನೇ ತಾರೀಕು 5 ಸ್ಟೇಟ್ ಎಲೆಕ್ಷನ್ ರಿಸಲ್ಟ್ ಬಂದಿದ್ದು, ತಮಿಳುನಾಡು ಸೇರಿದಂತೆ. ಅಲ್ಲಿ ಯಾರಿಗೂ ಬಹುಮತ ಬರಲಿಲ್ಲ, ಹಗ್ಗ ಜಗ್ಗಾಟ ಆಯಿತು. ಒಂದು 5-6 ದಿವಸ ನಡೆದು ಮೇ 10ನೇ ತಾರೀಕು ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿದರು. ಪೂರ್ತಿ 2 ತಿಂಗಳು ಆಗಿಲ್ಲ, ಇನ್ನು 9 ದಿವಸ ಹೋದರೆ 2 ತಿಂಗಳು ತುಂಬುತ್ತೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸಿ. ಆಗಲೇ ಅವರ ಸರ್ಕಾರ ಬೀಳಿಸುವ ಷಡ್ಯಂತ್ರಗಳ ಶುರುವಾಗಿದ್ದಾವಂತೆ. TVKಯ 15 MLAಗಳ ರಾಜೀನಾಮೆ ಕೊಡಿಸೋದಕ್ಕೆ DMK ದುಡ್ಡು ಆಫರ್ ಮಾಡ್ತಾ ಇದೆಯಂತೆ. ಅದರಲ್ಲಿ 2 ಶಾಸಕರು ಸ್ವತಃ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 35 ಕೋಟಿ ರೂಪಾಯಿ ಆಫರ್ ಮಾಡೋದಕ್ಕೆ ಬಂದರು ನಮಗೆ ಅಂತ. ಅದು ಒಂದು ಪ್ರೈವೇಟ್ ಕಂಪನಿಯವರು ಯಾರೋ ಬಂದಿದ್ರಂತೆ, IPDS ಅನ್ನುವ ಖಾಸಗಿ ಸಂಸ್ಥೆಯವರು ಬಂದಿದ್ರಂತೆ. ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಾಡಿ ಅಂತೇನೋ ಹೇಳಿದ್ರಂತೆ. ನಾವು ಮಾಡೋದಿಲ್ಲ ಅಂದಿದ್ದಕ್ಕೆ, ಆಯಿತು ಬೇರೆ ಯಾರ್ದಾರು ಹತ್ರ ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ, ನೀವು ಅದರ ಪರವಾಗಿ ಓಟ್ ಹಾಕಬೇಕು, 35 ಕೋಟಿ ಕೊಡ್ತೀವಿ ಅಂದ್ರಂತೆ 2 MLAಗಳಿಗೆ. ಆ 2 MLAಗಳು ಹೋಗಿ ಚೆನ್ನೈ ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚೆನ್ನೈ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ರು. IPDS ಕಂಪನಿಯ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ಕೊಂಡು ಬಂದರು. ಆತನ ವಿಚಾರಣೆಯಲ್ಲಿ ಆ ವ್ಯಕ್ತಿ ಕರೂರಿನ 2 ಹೆಸರು ಹೇಳದ್ನಂತೆ. ಆ ಕರೂರಿನಲ್ಲೂ 2 ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಫೈನಲಿ ಇದು ಎಲ್ಲಿಗೆ ಹೋಗಿ ನಿಲ್ತು ಅಂದರೆ, ಕರೂರಿನ DMK ಶಾಸಕ ಸೆಂಥಿಲ್ ಬಾಲಾಜಿ ಹಂತಕ್ಕೆ ಹೋಗಿ ನಿಂತ್ಕೊಂಡಿದೆ. ಅಂದರೆ ಈ 3 ಜನ ಸೆಂಥಿಲ್ ಬಾಲಾಜಿ ಜೊತೆ ಆತ್ಮೀಯರಾಗಿದ್ದರು ಅಂತ. ಸೆಂಥಿಲ್ ಬಾಲಾಜಿ ಸ್ಟಾಲಿನ್ ಗೌರ್ಮೆಂಟ್ನಲ್ಲಿ ಮಿನಿಸ್ಟರ್ ಆಗಿದ್ದ ವ್ಯಕ್ತಿ. ಕರೂರಿನಲ್ಲಿ DMK ಇಂದ ಗೆದ್ದಿದ್ದಾರೆ. ಕರೂರು ಅಂದ್ರೆ ನೆನಪಾಯ್ತಲ್ಲ, ವಿಜಯ್ ರೋಡ್ ಶೋ ಮಾಡ್ತಾ ಇರುವಾಗ ಕಾಲು ತುಳಿತಾಗಿ ಒಂದು 12 ಜನ ಸತ್ತೋದ್ರಲ್ಲಿ. ಆ ಪ್ರಕರಣವನ್ನು ಇಟ್ಕೊಂಡು ಬಹಳ ಜೋರಾಗಿ ವಿಜಯ್ ವಿರುದ್ಧ ಸೆಂಥಿಲ್ ಹೋರಾಟ ನಡೆಸಿದ್ರು. ಅದೇ ಸೆಂಥಿಲ್ ಈಗ ವಿಜಯ್ ಗೌರ್ಮೆಂಟ್ ಬೆಳೆಸೋದಕ್ಕೆ ಹೊರಟಿದ್ದಾರೆ ಅಂತ TVKಯ ಆರೋಪ. ಕರೂರು ಕಾಲು ತುಳಿತ ಪ್ರಕರಣದಲ್ಲಿ ಹೋರಾಟ ಮಾಡಿದ ಸಿಟ್ಟಿಗೆ ವಿಜಯ್ ಸೇಡು ತೀರಿಸ್ಕೊಳ್ತಿದ್ದಾರೆ, ಸುಳ್ಳು ಕೇಸ್ ಹಾಕಿ ಅಂತ DMK ಅವರು ಹೇಳ್ತಾ ಇದ್ದಾರೆ. 108 ಇದೆ TVKಯ ಸಂಖ್ಯೆ. 15 ಜನ ಏನಾದ್ರು ರಾಜೀನಾಮೆ ಕೊಟ್ಟು ಹೊಡೆಸ್ಕೊಂಡು ಹೋಗುತ್ತೆ ಗೌರ್ಮೆಂಟು. ಥಿನ್ನ ಮೆಜಾರಿಟಿಯ ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ವಿಜಯ್ ಮುಖ್ಯಮಂತ್ರಿಯಾಗಿ 50 ದಿನಗಳಲ್ಲಿ ಷಡ್ಯಂತ್ರದ ಕೇಸಾಗಿ ಅರೆಸ್ಟ್ಗಳು ಕೂಡ ಆಗ್ಬಿಟ್ಟು. ನಿರ್ಮಲ್ ಕುಮಾರ್ ಮಾತಾಡಿದ್ದಾರೆ, ಸಚಿವರು ಹೆಂಗೆ ನಡೀತಾ ಇದೆ ಈ ಷಡ್ಯಂತ್ರ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.